ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ಹೇಗೆ ಮತ್ತು ಈ 8 ತಿಂಗಳು ಮಗುವಿಂದ ಪ್ರತಿಯೊಬ್ಬರು ತಿನ್ನಬೇಕಾಗಿರೋ ರೊಟ್ಟಿ. ಈ ಸಿರಿಧಾನ್ಯಗಳಲ್ಲಿ ಒಂದಾದ ಜೋಳ ಈ ಶುಗರ್ ಇರೋರಾಗಿರಲಿ, ಯಾವುದೇ ಡಿಸೀಸಸ್ ಇರೋರಾಗಿರಲಿ, ಈ ಗರ್ಭಿಣಿಯರಾಗಿರಲಿ, ಬಾಣಂತಿಯರಾಗಿರಲಿ ಪ್ರತಿಯೊಬ್ಬರು ತಿನ್ನಬೇಕಾಗಿರೋ ರೊಟ್ಟಿ, ಆರೋಗ್ಯಕರವಾದ ರೊಟ್ಟಿ. ಈವನ್ ಇದೇನಂತಂದರೆ ಈ 8 ತಿಂಗಳ ಮಗುವಿಂದ 2 ವರ್ಷದ ಮಕ್ಕಳಿಗೆ ನಾವು ಹೇಗೆ ಕೊಡ್ತೀವಿ ಅಂತಂದರೆ ಈ ರೊಟ್ಟಿನ ಚಿಕ್ಕದಾಗಿ ಕಟ್ ಮಾಡಿ ಬಿಸಿ ಹಾಲಲ್ಲಿ ನೆನೆ ಇಡಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಇಲ್ಲಾಂದರೆ ಚಟ್ನಿನ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಟೇಸ್ಟಿಯಾಗಿರುತ್ತೆ. ಈವನ್ ಹಾಲಲ್ಲಿ ನೆನೆಸಿಡ್ತೀವಲ್ಲ, ಅದು 15 to 20 ಮಿನಿಟ್ಸ್ ಬಿಟ್ಟು ಮಗುವಿಗೆ ಈ ಹುಣ್ಚಟ್ನಿ ಹಚ್ಕೊಂಡು, ಇಲ್ಲ ಈ ಸಾಂಬಾರು ಸ್ವಲ್ಪ ಲೈಟಾಗಿ ಹಾಕಿ, ಇಲ್ಲ ಈ ರೊಟ್ಟಿ ಜೊತೆ ಕಾಳುಗಳು ಮಾಡ್ತೀವಲ್ಲ, ಆ ಕಾಳುಗಳ ಜೊತೆನೂ ತಿನ್ನಿಸ್ಬೋದು. ಇಲ್ಲ ಅಂತಂದರೆ ಈ ತರಕಾರಿ ಏನಾದರೂ ಮಾಡಿರ್ತೀವಲ್ಲ ಅದ್ರ ಜೊತೆನೂ ತಿನ್ನಿಸ್ಬೋದು. ನನ್ನ ಮಗಗಾದರೆ ನಾನು ಈ ಬಿಸಿ ಹಾಲಲ್ಲಿ ಚಿಕ್ಕದಾಗಿ ರೊಟ್ಟಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹುಣ್ಚಟ್ನಿ ಹಚ್ಚಿ ಒಂದು ಸ್ವಲ್ಪ ಸಾಂಬಾರು ಹಾಕಿ ತಿನ್ನಿಸ್ತೀನಿ. ಅವನು ತುಂಬ ಖುಷಿಪಟ್ಟು ತಿಂತಾನೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಆಮೇಲೆ ಈವನ್ ಈ ರೊಟ್ಟಿ ತಿನ್ನಿಸಿದಾದ್ಮೇಲೆ ಚಿಕ್ಕ ಮಕ್ಳಿಗಾಗಿರಲಿ ದೊಡ್ಡವ್ರಿಗಾಗಿರಲಿ 2 to 3 ಅವರ್ಸ್ ಬೇಕಾಗುತ್ತೆ ಡೈಜೆಷನ್ ಆಗೋಕ್ಕೆ. ಅದಾದಮೇಲೆ ನಾವು ಏನಾದರೂ ಕೊಡ್ಬೋದು ಮಕ್ಕಳಿಗೆ ತಿನ್ನೋಕ್ಕೆ. ನಾನು ಈ ಥರ ಕೊಡ್ತೀನಿ.